ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಮಾಡಬೇಕಿತ್ತು, ಹಾಗೆ ತಿಂಡಿ ಮಾಡಿಕೊಂಡು ಶಾನು ಕೂಡ ಹೋಮ್ವರ್ಕ್ ಮಾಡಿಸ್ಬೇಕಿತ್ತು. ಮುಗಿಸಿ ನಾನು ತಿಂಡಿಗೆ ಸ್ಟಾರ್ಟ್ ಮಾಡಿದೆ. ಅವಳಂತೂ ತುಂಬ ತರಲೆ ಮಾಡ್ತಾ ಇದ್ಲು. ನಾನು ನೈಟು ಚಪಾತಿ ಮತ್ತು ಚಿಟ್ಟೆಕಾಯಿ ಅಂತಾರಲ್ಲ ಅದ್ರ ಪಲ್ಯ ಮಾಡೋಣ ಅಂತ ಮಾಡಿಡ್ತಾ ಇದ್ದೀನಿ. ಸೊ ಹಾಗೆ ಶಾನು ಕೂಡ ತುಂಬ ತರಲೆ ಮಾಡ್ತಿದ್ಲು. ಅವಳು ಹಾಗೆ ಅಡುಗೆ ಮನೆಯಲ್ಲೇ ಕೂರಿಸ್ಕೊಂಡು ನಾನು ತಿಂಡಿ ಮಾಡ್ಕೋತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಅವಳು ವ್ಲಾಗಲ್ಲಿ ಮಾತಾಡಿದ್ದಾಳೆ ಏನೇನು ಅಂತೆಲ್ಲ. ಸೊ ಅವಳು ಬರ್ತಡೇ ಇರೋದ್ರಿಂದ ಸೊ ನೆಕ್ಸ್ಟ್ ಡೇ ಅವಳದು ಬರ್ತಡೇ ಇತ್ತು, ಹಾಗಾಗಿ ಅವಳು ಏನೇನು ಬೇಕು ಅಂತೆಲ್ಲ ಹೇಳ್ತಾ ಇದ್ಲು. ಬರ್ತಡೇ ವಿಡಿಯೋ ಕೂಡ ನಾನು ಇದೇ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೋಡ್ಕೊಬನ್ನಿ ಯಾವ ಥರ ಬರ್ತಡೇ ಎಲ್ಲ ಆಯಿತು ಅಂತ. ಹಾಗೆ ನಾನು ನೆಕ್ಸ್ಟು ವ್ಲಾಗಲ್ಲಿ ನಾನು ಅವ್ಳಿಗೆ ಏನೇನು ಗಿಫ್ಟ್ ಎಲ್ಲ ಬಂದಿದೆ. ಆ್ಯಕ್ಚುಲಿ ಏನು ನಾವೇನು ಗ್ರ್ಯಾಂಡಾಗೇನು ಮಾಡಿಲ್ಲ, ಎಲ್ಲರನ್ನೂ ಕರೆದೆ. ಸೊ ಸಿಂಪಲಾಗೆ ಮಾಡ್ಕೊಂಡಿದ್ದು. ಬಟ್ ಶಾನುಗೆ ನಮ್ಮ ಕಡೆಯಿಂದ ಏನೇನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ ನೆಕ್ಸ್ಟು. ಸೊ ನೋಡಿ ಹಾಗೇನೆ. ಹಲೋ ಗೈಸ್, ಇವತ್ತು ನಾನು ಡ್ರಾಯಿಂಗ್ ಮಾಡಿದ್ದೀರದು ತೋರಿಸುತ್ತೀನಿ. ಹಾಯ್ ತಡೀರಿ. ಇಲ್ಲಿ ನೋಡಿ ಮಾಡ. ಏನದು ಮಾಡ? ಇಂಗ್ಲೀಷಲ್ಲಿ ಏನಂತಾರೆ? ತಡಿ. ಏನದು? ಹೂವ. ಇಂಗ್ಲೀಷಲ್ಲಿ ಏನಂತಾರೆ? ಫ್ಲವರ್. ಹಾಂ, ಕಾಲು ತೆಗಿ ನೀನು. ಕಾಲು ಕಾಣಿಸ್ತಿಲ್ಲ, ಬಾಟಲ್. ನೀಟಾಗಿ ಕಾಣಿಸ್ತಿಲ್ಲಪ್ಪ. ಬಾಟಲ್. ಬಾಟಲಾ? ಓಕೆ. ಫೋನ್. ವಾವ್, ಫೋನ್ ಅಂದರೆ ಮೊಬೈಲು? ಹಂಗಿರುತ್ತೆ ಮೊಬೈಲು. ಎಲ್ಲಿ ಝೂಮ್ ಹಾಕೋಣ. ಹಂಗೆ ಇರು, ಹಂಗೆ ಇಟ್ಕೊ. ಓ ಸೂಪರ್. ಇದು ಬಂದ್ರೆ ಎಲ್ಲ ಇನ್ನೊಂದೈತೆ ನೋಡಿ. ನಮ್ಮ ಮಾಡಿಸ್ತು ಮನೆ. ಆಮೇಲೆ ಎರಡು ಮಾಡ. ಸೂಪರ್, ಹಂಗೆ ಇರೋ. ಆಯಿತು, ಇದು ಮಾಡಿದ್ದೀನಿ ಡ್ರಾಯಿಂಗು. ಇಲ್ಲಾಂದರೆ ನಮ್ಮ ಅಪ್ಪನ ಕೂಗು ಏನೇನು ಯಾವ ಡ್ರಾಯಿಂಗ್ ಮಾಡಬೇಕು 5 ಪೇಜ್ ಅಂತ ಹೇಳ್ತಿದ್ದೆ. ಇವತ್ತು ನಂಗೆ ಬಂದುಬಿಟ್ಟು ನಾನೇ ಬರ್ಕೊಂತಿದ್ದೀನಿ ಬಾಟಲ್ ಎಲ್ಲ ನೋಡ್ಕೊಂಡು. ಏನು ಮಾಡ್ತೀಯ ಅದನ್ನು? ಅವನ್ನ ನಾನು ಮ್ಯಾಮ್ ಕೊಟ್ಟು ಬರ್ತೀನಿ. ಮ್ಯಾಮ್ ಕೊಟ್ಟು ತೋರಿಸ್ಕೊಂಡು ಹಂಗೆ ತಗೊಂಬರ್ತೀನಿ ಮನೆಗೆ. ಓಕೆ, ನಾಳೆ ತೊಗೊಂಡೋಗ್ತೀಯಾ? ಇಲ್ಲ, ತಗೊಂಬರ್ತೀನಿ. ಇವತ್ತು ನಾನು ಬರ್ತಾಳೆ. ಇವತ್ತಲ್ಲ, ಇವತ್ತು ಆಲ್ರೆಡಿ ಮುಗ್ದೋಗಿದೆ. ನಾಳೆ. ಅದಕ್ಕೆ ನಾನು ಡ್ರಾಯಿಂಗ್ ತೋರಿಸ್ತೀನಿ ಮ್ಯಾಮ್ಗೆ. 5 ಪೇಜ್ ಐತೆ, ಅದು ನೋಡು. ನಾಳೆ ಇಂಗ್ಲೀಷ್ ಟೆಸ್ಟ್ ಬೇರೆ ಇದೆಯಲ್ಲ? ನಂಗೆ ಸುಮ್ಮಿಡು. ಗೊತ್ತಾ? ನೋಡಿ, ನಾನು ಇದು ಹೋಮ್ವರ್ಕ್ ಯಾರು ಮಾಡಿದ್ದೀನಿ ತೋರಿಸ್ತೀನಿ. ಹಲೋ ಗೈಸ್, ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ. ಆಮೇಲೆ ನೋಡಿ ಗೈಸ್, ಹಲೋ ಗೈಸ್, ಇದು ಬರೆಯೋ ಮುಂಚೆನೆ ನಾನು ಇವೆಲ್ಲ ಬರ್ಕೊಂಡು ಡ್ರಾಯಿಂಗು ಬೆಳಗ್ಗೆನೆ. ಆಮೇಲೆ ಇವನ್ನ ಇವತ್ತು ಮಾಡಿದ್ದು ರಾತ್ರಿ ಮುಗೀತಾ? ನಮ್ಮಮ್ಮ ಕಟ್ಟಿದ್ದ. ನಾಳೆ ಹಂಗೆ ಬರ್ತಿದ್ದೀನಿ. ಅಯ್ಯೋ, ಉಲ್ಟಾ ಕಾಣಿಸ್ತಿದೆ, ನೀಟಾಗಿ ಇಟ್ಕೊ. ಸರಿ ನೋಡಿ, ಹಂಗೆ ಬರ್ತಿದ್ದೀನಿ. ಆಮೇಲೆ ದೊಡ್ಡೋಗೈತೆ. ಇರಲಿ ಬಿಡು, ಏನಾಗಲ್ಲ. ಪ್ರಾಕ್ಟೀಸ್ ಮಾಡೋದಕ್ಕಲ್ವಾ. ಆಯ್ತಾ? ಸರಿ, ಬಾಯ್ ಹೇಳು. ಏನು ನಾಳೆ ನಾನು ಬರ್ತಡೇ ವಿಡಿಯೋ ಹಾಕ್ತೀನಿ ನೋಡಿ. ಬಾಯ್ ಬಾಯ್, ಥ್ಯಾಂಕ್ ಯು. ಹಾಂ, ಹಾಗೆ ಅವಳು ಬರ್ತಡೇ ವಿಡಿಯೋ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನಾವು ಬರ್ತಡೇ ಮಾಡೋದಕ್ಕೆ ಅಂತ ಮನೇಲೇನು ಸೆಲೆಬ್ರೇಟ್ ಮಾಡಲಿಲ್ಲ. ಸೊ ಹೊರಗಡೆ ಅದನ್ನ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಪರ್ಟಿಕ್ಯುಲರಾಗಿ. ಬಟ್ ಎಲ್ಲ ರೆಡಿ ಇರುತ್ತೆ ಅಲ್ವಾ, ಜಸ್ಟ್ ಹೋಗಿ ಫೋಟೋ ವಿಡಿಯೋ ಎಲ್ಲ ತೊಗೊಂಡು ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಬರೋದು, ಆ ಥರ. ನಾವು ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ.
ಸೊ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಹಂಗಾಗಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಯಾರು ಏನು ಜಾಸ್ತಿ ಇನ್ವೈಟ್ ಮಾಡಿರಲಿಲ್ಲ. ಸೊ ಊರಿಂದ ಅಮ್ಮ ಮತ್ತು ನನ್ನ ತಂಗಿ ಬಂದಿದ್ದು ಅಷ್ಟೇ. ಸೊ ನಾನು ಕೂಡ ಎಲ್ಲ ಹೋಗೋಣ ಅಂತ ಎಲ್ಲ ರೆಡಿ ಆಗ್ತಾ ಇದ್ವಿ ಬೇಗನೆ. ಸೊ ಆ್ಯಕ್ಚುಲಿ ನನ್ನ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಟೈಮ್ ಆಗಿತ್ತು ಆಲ್ರೆಡಿ. ಶಾನಿಗೂ ಕೂಡ ರೆಡಿ ಮಾಡಬೇಕಿತ್ತು. ನಾನಂತೂ ಸಿಂಪಲಾಗೆ ರೆಡಿ ಆಗಿದ್ದು. ಫೈನಲ್ ಲುಕ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಹಾಗೆ ಶಾನು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ಲು. ಆ ಡ್ರೆಸ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ವರ್ತ್ ಇದೆ ನಾನು ದುಡ್ಡು ಕೊಟ್ಟಿದ್ದಕ್ಕೂ. ನನಗಂತೂ ಅವಳು ಬರ್ತಡೇ ಮಾಡ್ತೀನಿ ಅನ್ನೋ ಖುಷಿಗಿಂತೂ ಅವಳು ರೆಡಿಯಾಗಿರೋದು ನೋಡೇ ನನಗೆ ತುಂಬ ಖುಷಿ ಆಗ್ತಿತ್ತು. ಆ ಡ್ರೆಸ್ ಅಂತೂ ತುಂಬಾ ಸೂಟ್ ಆಗ್ತಿತ್ತು ಅವಳಿಗೆ. ಅಭಿ ಮತ್ತು ನಮ್ಮ ಅತ್ತೆ ಎಲ್ಲ ಕೂಡ ಅವರು 2 ವೀಲರಲ್ಲಿ ಹೋಗಿದ್ದು. ನಾನು ಅಮ್ಮ ಮತ್ತು ನನ್ನ ತಂಗಿ ಎಲ್ಲ ಆಟೋಲ್ಲಿ ಬಂದ್ವಿ ಬುಕ್ ಮಾಡಿಕೊಂಡು. ಸೊ ಅಲ್ಲಿ ಹೋಗ್ತಲೇ ಅವಳಿಗಂತೂ ತುಂಬಾ ಖುಷಿ ಆಗ್ತಿತ್ತು ಎಂಟ್ರಿ ಅಂತೂ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ರೆಡಿಯಾಗಿ ಮಾಡ್ತಿದ್ರು. ಸೊ ನಾವು ಹೋಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. ಅವಳಂತೂ ಅಲ್ಲಿ ಸಾಂಗ್ ಹಾಕಿರೋದು ನೋಡಿ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹಂಗೆ ಹಿಂಗೆ ಎಂಜಾಯ್ ಮಾಡ್ತಾ ಇದ್ಲು. ನಾವು ಹಾಗೆ ಅವಳದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ನಾವು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಇದು ಸುಮ್ಮನೆ ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ನಾವು ಸ್ಟಾರ್ಟ್ ಮಾಡಿಲ್ಲ ಬರ್ತಡೇ ಅವಳದು. ಜಸ್ಟ್ ಸ್ಟಾರ್ಟಿಂಗ್ ಯಾವ ಥರ ಇದೆ ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬ ವರ್ತಿದೆ. ಸೊ ನೀವು ಯಾರಾದರೂ ಬರ್ತಡೇ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅಥವಾ ಆ್ಯನಿವರ್ಸರಿ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ತುಂಬಾ ವರ್ತಿದೆ. 2000 ಅಷ್ಟೇ ಪೇ ಮಾಡಿದ್ದು ವಿತ್ ಕೇಕಿಗೆ. 1 ಅವರ್ ಟೈಮ್ ಇರುತ್ತೆ. ಸೊ ಹೆಚ್ಚು ಕಮ್ಮಿ ಆಗಿರುತ್ತೆ 10 to 15 ಮಿನಿಟ್ಸ್ ವೇರಿ ಆಗುತ್ತೆ. ಇಟ್ಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗೆ ಸ್ಕ್ರೀನಿಂಗ್ ಕೂಡ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿ. ಶಾನುದಿದು 5 ಇಯರ್ಸ್ ಬರ್ತಡೇ ಸೆಲೆಬ್ರೇಟ್ ಮಾಡ್ತಿರೋದು. ನಾವು ಫಸ್ಟ್ ಇಯರಲ್ಲಿ ಅವಳದು ಫಸ್ಟ್ ಬರ್ತಡೇ ಮನೇಲೇ ಸೆಲೆಬ್ರೇಟ್ ಮಾಡಿದ್ದು. ಎಲ್ಲ ಡೆಕೋರೇಷನ್ ಮನೇಲಿ ನಾವೇ ಮಾಡಿಕೊಂಡು ಬಟ್ ಎಲ್ಲರಿಗೂ ಇನ್ವೈಟ್ ಮಾಡಿದ್ವಿ. ಬಟ್ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನಮಗಂತೂ ತುಂಬಾ ಬೇಜಾರಾಯಿತು ಅವಳು ಫಸ್ಟ್ನೇ ವರ್ಷದ ಬರ್ತಡೇ. ಆ್ಯಕ್ಚುಲಿ ಎಲ್ಲರೂ ಬಂದಿದ್ದರು, ಇನ್ವೈಟ್ ಮಾಡಿರೋರೆಲ್ಲನೂ. ಇನ್ವೈಟ್ ಯಾರ್ಯಾರಿಗೆ ಮಾಡಿದ್ವು ಅವರೆಲ್ಲರೂ ಕೂಡ ಬಂದಿದ್ದರು. ಬಟ್ ಏನು ಅಂದರೆ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಕೂತ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಮತ್ತೇನಾದರೂ ಅವ್ಳು ಬರ್ತಡೇ ಏನಾದರೂ ಮಾಡಿ ಎಲ್ಲರಿಗೂ ಇನ್ವೈಟ್ ಮಾಡಬೇಕು ಅಂತಂದರೆ ಅದು ಎಲ್ಲಾದರೂ ಹೊರ್ಗಡೆ ಏನಾದರೂ ಸೆಲೆಬ್ರೇಟ್ ಮಾಡೋಣ, ಮನೇಲಂತೂ ಮಾಡೋದು ಬೇಡ. ಸೊ ಆಗೋದು ಇಲ್ಲ ಅಂತ. ಹಾಗೆ ಪ್ರತಿ ವರ್ಷವೂ ಆ ಥರ ಎಲ್ಲರನ್ನೂ ಕರೆದು ಮಾಡೋ ಅಂಥದ್ದೇನಷ್ಟು ಚೆನ್ನಾಗಿ ಅನಿಸಲ್ಲ. ಫಸ್ಟ್ನೇ ವರ್ಷ ಅಥವಾ 5 ಇಯರ್ಸು ಅಥವಾ 10 ಇಯರ್ಸ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಫಸ್ಟ್ನೇ ವರ್ಷ ಅಷ್ಟೇ ನಾವು ಅವಳದು ಮಾಡಿದ್ದು. ಇನ್ನು ಸೆಕೆಂಡು, ಥರ್ಡು, ಫೋರ್ತು ಎಲ್ಲನೂ ನಾವು ಮನೇಲೇ ಸಿಂಪಲಾಗಿ ಕೇಕ್ ತಂದುಬಿಟ್ಟು ಮನೇಲೇ ನಾವು ಅಷ್ಟೇ ಕಟ್ ಮಾಡಿಕೊಂಡು ಅವಳಿಗೆ ಸೆಲೆಬ್ರೇಟ್ ಮಾಡ್ತಿದ್ವಿ. ಅವಳಿಗಂತೂ ತುಂಬ ಇಷ್ಟ ಆಯಿತು. ಎಲ್ಲರನ್ನೂ ಕರಿಬೇಕು, ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕು ಅಂತ. ಸೊ 5ನೇ ವರ್ಷ ಮಾಡೋಣ, ಎಲ್ಲರಿಗೂ ಇನ್ವೈಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹುಷಾರಿಲ್ಲದೆ ಹೆಂಗಿರೋದು, ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ದೊಡ್ಡಮ್ಮಂಗೆ ದೊಡ್ಡಪ್ಪಂಗೆ ಅವ್ರಿಗೂ ಸ್ವಲ್ಪ ಹುಷಾರು ತಪ್ಪೋದು ಆ ಥರ ಎಲ್ಲ ಆಗ್ತಿತ್ತು. ಕೆಲವೊಂದು ಪರಿಸ್ಥಿತಿ ಆ ಥರ ಇತ್ತು. ಹಂಗಾಗಿ ಬೇಡ ಈ ವರ್ಷ, ನೆಕ್ಸ್ಟ್ ಇಯರ್ ಏನಾದರೂ ನೋಡೋಣ, ಆದರೆ ಎಲ್ಲರಿಗೂ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡು ಈ ವರ್ಷ ಅವಳು ಆಸೆನ ಈಡೇರಿಸಬೇಕು ಅಂತ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲಾದರೂ ಮಾಡೋಣ ಈ ಸರಿ ಅಂತ ಹೇಳ್ಬಿಟ್ಟು ನಾವು ಈ ಥರ ಸೆಲೆಬ್ರೇಟ್ ಮಾಡಿದ್ದು. ಸೊ ನನಗೆ ಅಮ್ಮ ಮತ್ತು ನನ್ನ ತಂಗಿ ಅಷ್ಟೇ ಬಂದಿದ್ದು. ಸೊ ಇದು ಫಾಗ್ ಎಂಟ್ರಿ ಎಲ್ಲನೂ ಇತ್ತು. ತುಂಬಾ ಚೆನ್ನಾಗಿದೆ. ಜಸ್ಟ್ 2,000 ರೂಪಾಯಿಗೆ ಈ ಥರ ಎಲ್ಲ ಇರುತ್ತೆ ಅಂತಂದರೆ ನಿಜ ನಂಬೋಕ್ಕಾಗಲ್ಲ. ನಾವಂತೂ ಈ ಥರ ಮನೇಲಿ ಎಲ್ಲ ತಂದು ಡೆಕೋರೇಷನ್ ಮಾಡಿಸ್ಬೇಕು ಅಂದರೆ ಅವ್ರಿಗೆ ಮಿನಿಮಮ್ ಏನಿಲ್ಲ ಅಂದರೂ 10K ಆದರೂ ಪೇ ಮಾಡಲೇಬೇಕಾಗುತ್ತೆ. ಬಟ್ ಈ ಥರ ಹೋಗಿ ನಾವು ಎಂಜಾಯ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ಕೇಕು ಕೂಡ ಕೊಡ್ತಾರೆ 2,000 ರುಪೀಸಿಗೆ. ಸೊ ನೀವು ಆ್ಯನಿವರ್ಸರಿ ಅಥವಾ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಸೊ ನಿಮಗೇನಾದರೂ ಅಡ್ರೆಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅಡ್ರೆಸ್ನ ತಿಳಿಸ್ತೀನಿ. ಸೊ ಲೈಫ್ ಅಂತಂದಮೇಲೆ ಎಲ್ಲನೂ ಇದ್ದೇ ಇರುತ್ತೆ. ಕಷ್ಟ ಸುಖ ಪ್ರತಿಯೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಎಲ್ಲನೂ ಇರುತ್ತೆ. ಬಟ್ ಆದ್ರೂ ಕೆಲವೊಂದು ಸರಿ ಎಲ್ಲ ಥರನೂ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಎಲ್ಲಾದರೂ ಹೋದರೆ ನಾವೇನಾದರೂ ಹೋಟೆಲು ಅಲ್ಲಿ ಇಲ್ಲಿ ಅಂತ ಏನಾದರೂ ತಿನ್ಕೊಂಬಂದರೆ 2,000 ವೇಸ್ಟ್ ಮಾಡ್ತೀವಿ, ಖರ್ಚಾಗಿರುತ್ತೆ. ಬಟ್ ಈ ಥರ ಸೆಲೆಬ್ರೇಟ್ ಮಾಡಿದ್ರೆ ಮಕ್ಳಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಅವಳಂತೂ ತುಂಬಾ ಖುಷಿಪಟ್ಟಳು, ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಪಡ್ತಿದ್ಲು. ಹಾಗಂತ ಪ್ರತಿ ವರ್ಷವೂ ನಾವು ಇದೇ ಥರನೇ ಇಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಲ್ಲ. ಸೊ ಏನಾದರೂ ಒಂಥರ ಲೈಫ್ ಅಂತ ಅಂದಮೇಲೆ ಏನಾದರೂ ಒಂದು ಚೇಂಜಸ್ ಇರಬೇಕು. ಹಾಗೆ ಪ್ರತಿಯೊಂದನ್ನು ನಾವು ಎಂಜಾಯ್ ಮಾಡಬೇಕು, ಪ್ರತಿಯೊಂದು ಮೂಮೆಂಟ್ನು ನಾವು ಫೀಲ್ ಮಾಡಬೇಕು ಯಾವ ಥರ ಇರುತ್ತೆ ಅಂತ. ಸೊ ಅದನ್ನು ನಾವಂತೂ ಈ ಥರ ಎಲ್ಲ ನೋಡಿರಲಿಲ್ಲ. ಸೊ ನಮ್ಮ ಮಕ್ಕಳಾದರೂ ಈ ಥರ ನೋಡಿ ಒಂದು ಸರಿನಾದರೂ ಅವ್ರಿಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಈ ಸರಿ ಹೋಗಿದ್ದು. ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ಆದರೆ ಮತ್ತೆ ಅದೇ ಥರನೇ ಸೆಲೆಬ್ರೇಟ್ ಮಾಡೋಕ್ಕಾದರೆ ಮಾಡೋದು. ಸೊ ಹೆಂಗಾಗುತ್ತೋ ಹಾಗೆ ಮಾಡೋದು. ಅದೇ ಥರ ಬೇಕು ಇದೇ ಥರ ಬೇಕು ಅಂತ ಏನಿಲ್ಲ.
ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಅಭಿ ಅವ್ರ ಅಕ್ಕ ಕೂಡ USA ಸೊ ಅವ್ರನ್ನಂತೂ ತುಂಬಾ ಮಿಸ್ ಮಾಡ್ಕೋತಿರ್ತೀವಿ. ಏನು ಅಂತಂದರೆ ಅವರು ನಮ್ಮ ಮದುವೆ ಆಗಿ ಸ್ವಲ್ಪ ದಿನಕ್ಕೇ ಅವರು ಶಿಫ್ಟ್ ಆಗಿದ್ದು USA ಸೊ ಅವ್ರ ಮನೇನೂ ನಾವು ಅಂದರೆ ಮದುವೆ ಟೈಮಲ್ಲಿ ಅಷ್ಟೇ ನಾವು ಮೀಟ್ ಮಾಡಿದ್ದು. ಅದಾದಮೇಲೆ ಹೋಗಾದ್ಮೇಲೆ ಮತ್ತೆ 1 ಇಯರ್ ಆದಮೇಲೆ ಬಂದಿದ್ದರು. ಸೊ ಆವಾಗ 1 ಡೇ ಅಷ್ಟೇ, ಅದಂತೂ ಟೈಮೇ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಕರೆಕ್ಟಾಗಿ. ಸೊ ಅದಂತೂ ಆ ಅಕ್ಕನಂತೂ ತುಂಬಾ ಮಿಸ್ ಮಾಡ್ಕೋತೀವಿ. ಬರ್ತ್ಡೇ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ನಾವಂತೂ ಫೋಟೋಸು ವೀಡಿಯೋಸು ಹಾಗೆ ಎಲ್ಲ ತೊಗೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವಂತೂ ಮನೇಲೇನು ಸ್ಪೆಷಲ್ ಅಂತ ಮಾಡಿರಲಿಲ್ಲ, ಹೋಟೆಲ್ಗೆ ಹೋಗೋಣ ಹೊರಗಡೆ ಅಂತ. ಅವಳಿಗಿದು 5ನೇ ವರ್ಷದ ಬರ್ತಡೇ. ಸೊ ಹೇಳ್ದಂಗೆ ಫಸ್ಟ್ನೇ ವರ್ಷ ಮನೇಲೇ ಮಾಡಿದ್ದು. ಅವಳಂತೂ ಪ್ರತಿ ವರ್ಷವೂ ಕೇಳ್ತಿದ್ಲು, ನಾನು ಬರ್ತಡೇ ಮಾಡಲ್ವಾ ಅಂತ. ಅವಳಿಗೆ ಎಲ್ಲರನ್ನೂ ಕರೆದು ಬರ್ತಡೇ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟ. ಸೊ ನೋಡೋಣ ನೆಕ್ಸ್ಟ್ ಇಯರ್ ಏನೂ ಪ್ರಾಬ್ಲಮ್ ಇಲ್ಲದೇನೆ ಆರಾಮಾಗಿತ್ತು ಅಂತ ಅಂದರೆ ಸೊ ಬರ್ತಡೇ ಎಲ್ಲರಿಗೂ ಇನ್ವೈಟ್ ಮಾಡೋಕ್ಕಾದ್ರೆ ಮಾಡೋಣ. ಬಟ್ ಏನಪ್ಪ ಅಂತಂದರೆ ಬರ್ತಡೇಗೆ ಪ್ರತಿ ವರ್ಷವೂ ಮಾಡಬೇಕು ಅಂದರೆ ಈ ಥರ ಎಲ್ಲ ಬೇಜಾರಾಗುತ್ತೆ. ಸೊ ಸಿಂಪಲಾಗಿ ಫ್ಯಾಮಿಲಿ ಮಾತ್ರ ಹೋಗಿ ಈ ಥರ ಮಾಡ್ಕೊಬಂದರೆ ಚೆನ್ನಾಗಿರುತ್ತೆ ಅಷ್ಟೇ. ಅವಳಿಗಂತೂ ಕೇಕ್ ಅಂದರೆ ತುಂಬಾ ಇಷ್ಟ. ಅವಳಲ್ಲಿ ಕೇಕ್ ಕಟ್ ಮಾಡಿದ ತಕ್ಷಣ ಅದರಲ್ಲಿ ಇಟ್ಟಿರೋ ಚಾಕ್ಲೇಟ್ ಇದೆಲ್ಲ ತಿಂತಾ ಇದ್ಲು, ಬೇಕು ಅಂತ. ಅವಳಿಗೆ ಫೋಟೋಗಿಂತ ಕೇಕ್ ಮೇಲೆ ಕಣ್ಣು ಜಾಸ್ತಿ ಆಗಿತ್ತು. ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೆಗೆಸ್ಕೊಂಡ್ಲು. ಅವಳಿಗೂ ಸ್ವಲ್ಪ ಫೋಟೋ ಕ್ರೇಜ್ ಇದೆ, ಮತ್ತು ಡ್ಯಾನ್ಸು ಹುಚ್ಚು ತುಂಬಾ ಇದೆ ಅವಳಿಗೆ. ರೀಲ್ಸ್ ಮಾಡೋದಕ್ಕಿಂತ ಡ್ಯಾನ್ಸ್ ಅಂತೂ ತುಂಬಾ ಇಷ್ಟ ಅವಳಿಗೆ. ಡ್ಯಾನ್ಸ್ ಸ್ಕೂಲ್ಗೂ ಹಾಕಬೇಕು, ಆ್ಯಕ್ಚುಲಿ ಹಾಕೋಕ್ಕಾಗ್ತಿಲ್ಲ, ಟೈಮ್ ಆಗ್ತಿಲ್ಲ. ಸೊ ನೆಕ್ಸ್ಟ್ ಇಯರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಟೈಮ್ ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ಅವಳಿಗೆ ಎಂಟ್ರಿ ಸಾಂಗ್ ಏನಂದರೆ ಚಿಕ್ಕಣ್ಣಂದು ಉಪಾಧ್ಯಕ್ಷ ಫಿಲಮ್ಗೆ ನಾವು ಫಸ್ಟ್ ಅವಳನ್ನ ಕರ್ಕೊಂಡೋಗಿದ್ದು. ಆ ಸಾಂಗ್ ಅಂತೂ ಅವಳಿಗೆ ತುಂಬಾ ಇಷ್ಟ. ಪ್ರತಿ ಸರಿನೂ ಆ ಸಾಂಗ್ ಕೇಳ್ತಿರ್ತಾಳೆ. ಏನಾದ್ರು ಟಿ ವಿಯಲ್ಲಿ ಅಥವಾ ಫೋನಲ್ಲಿ ಬಂದರೆ ಅವಳಂತೂ ತುಂಬಾ ಖುಷಿ ಪಡ್ತಿರ್ತಾಳೆ ಆ ಸಾಂಗ್ ನೋಡಿಕೊಂಡು. ಈ ಫಿಲಮ್ಗೆ ಹೋಗಿದ್ವಲ್ವಾ ಅಂತ ಕೇಳ್ತಾಳೆ. ಹಾಗೆ ಲೈಟ್ ಆನ್ ಆಗಿದ್ರೆ ಸೊ ಸ್ಕ್ರೀನಿಂಗ್ ನೀಟಾಗಿ ಕಾಣಿಸಲ್ಲ ಅಂತ ನೋಡೋಣ ಅಂತ ಲೈಟೆಲ್ಲ ಆಫ್ ಮಾಡಿ ಸೊ ಸ್ಕ್ರೀನಿಂಗ್ ಅಂತೂ ವಿಡಿಯೋ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು ಗೈಸ್. ಅಲ್ಲಂತೂ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಒಳಗಡೆ ಕೂರಕ್ಕೆ ಆಗಿರ್ಬೋದು, ಸೋಫಾ ಎಲ್ಲ ತುಂಬಾ ಚೆನ್ನಾಗಿದೆ ಫೆಸಿಲಿಟಿ ಮಾತ್ರ. ಸೊ ಯಾರಾದರೂ ಹೋಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋರು ಮಾಡ್ಕೋಬೋದು, ಅಲ್ಲಿ ತುಂಬಾ ಚೆನ್ನಾಗಿದೆ ಅದಂತೂ ಹೇಳ್ಬೋದು. ನಮಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಬರ್ತಡೇ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಮುಗ್ದಿತ್ತು. ಸೊ ಹೊರಡೋಣ, ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿ ಹೋಟೆಲ್ಗೆ ಹೋಗಬೇಕಾಯಿತು. ನಾವು ಪೃಥ್ವಿ ಹೋಟೆಲ್ಗೆ ಹೋಗಿದ್ದು. ಆಲ್ಮೋಸ್ಟ್ ಸ್ವಲ್ಪ ನಾವು ಅಲ್ಲೇ ಹೋಗೋದು, ಮತ್ತು ಅಲ್ಲಿ ದೊಡ್ಡ ಮನೆ ಹಾಸ್ಪಿಟಲ್ ಆಪೋಸಿಟೇ ಇರೋದು ಪೃಥ್ವಿ ರೆಸ್ಟೋರೆಂಟು. ಸೊ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಹೋಗಿ ಎಲ್ಲ ಅಲ್ಲಿ ಊಟ ಮಾಡಿಕೊಂಡು ನಾವು ಮತ್ತೆ ರಿಟರ್ನ್ ಮನೆಗೆ ಹೊರಟಿದ್ದು. ಏನಪ್ಪ ಅಂತಂದರೆ ಅಲ್ಲಿ ಫುಡ್ಡಿಂದೇನಿಲ್ಲ. ಆ್ಯಕ್ಚುಲಿ ನಾವು ಬರ್ತಡೇ ಸೆಲೆಬ್ರೇಟ್ ಮಾಡಿರೋ ಹತ್ರ ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ಏನಾದರೂ ತರಿಸ್ಕೊಡ್ತಾರೆ ಅಷ್ಟೇ, ಮುಂಚೆನೇ ಹೇಳಿದ್ರೆ. ಸ್ನ್ಯಾಕ್ಸ್ ಅಂದರೆ ಅಲ್ಲೆಲ್ಲ ಬರ್ಗರು, ಪಿಜ್ಜಾ ಆ ಥರ. ಸೊ ಇವರೆಲ್ಲ ತಿನ್ನಬೇಕಲ್ಲ, ಆಗಲ್ಲ. ಸೊ ಹಂಗಾಗಿ ಒಟ್ಟಿಗೆ ಹೋಟೆಲ್ಗೆ ಹೋಗೋಣ ಅಂತ ಪೃಥ್ವಿಗೆ ಬಂದಿದ್ದು. ಸೊ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಊಟದೆಲ್ಲ ವೀಡಿಯೋ ಮಾಡಿದರೆ ಚೆನ್ನಾಗಿರಲ್ಲ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆಮೇಲೆ ಶೇರ್ ಮಾಡಿ.